ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೆನ್ನೆ ಕರೆಕ್ಟಾಗಿ ಇಂಟ್ರೋ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಏರ್ಪೋರ್ಟಲ್ಲಿ ತುಂಬಾ ಬ್ಯುಸಿ ಇದ್ವಿ. ಸೊ ನಾವು ಬಂದಿರೋದು ಕಜಕಿಸ್ತಾನ್ಗೆ. ಕಜಕಿಸ್ತಾನ್ ಕಂಟ್ರಿಲಿ ಆಲ್ಮಾಟಿ ಅಂತ ಒಂದು ಸಿಟಿ ಇದೆ. ಆ್ಯಂಡ್ ಕಜಕಿಸ್ತಾನಲ್ಲೇ ಲಾರ್ಜೆಸ್ಟ್ ಸಿಟಿ ಇದು ಆಲ್ಮಾಟಿ. ಅಲ್ಲಿಗೆ ಬಂದಿದ್ದೀವಿ. ಇದು ತುಂಬ ಜನ ಕೆಲವ್ರು ಕೇಳಿರೋದಿಲ್ಲ ಎಲ್ಲಿದೆ ಏನು ಅಂದರೆ, ಇದು ರಷ್ಯನ್ ಮತ್ತು ಉಜ್ಬೇಕಿಸ್ತಾನ್ ಮಧ್ಯೆ ಕಜಕಿಸ್ತಾನ್ ಬರುತ್ತೆ. ಸೊ ಇಲ್ಲಿ ಜನರು ಮಾತಾಡೋ ಭಾಷೆ ಕೂಡ ರಷ್ಯನ್ ಲ್ಯಾಂಗ್ವೇಜ್, ಕಜಕ್ ಲ್ಯಾಂಗ್ವೇಜ್. ಸೊ ಸ್ವಲ್ಪ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ. ಟ್ರಾನ್ಸ್ಲೇಷನ್ ಇತ್ತು ಅಂದರೆ ಯೂಸ್ ಆಗುತ್ತೆ. ಸೊ ನಾವಿಲ್ಲಿ ಬಂದು ಇವತ್ತು Airbnb ಇದ್ದೀವಿ. ನಿನ್ನೆ ನೈಟ್ ನಾವು ರೀಚ್ ಆಗೋ ಅಷ್ಟರಲ್ಲಿ 2:30, 3 o'clock ಆಗಿತ್ತು. ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ. ಸೊ ಇವನ್ ವಾಟ್ ಇಸ್ ದಟ್ ಕರೆನ್ಸಿ ಎಕ್ಸ್ಚೇಂಜ್ ಮತ್ತು ಸಿಮ್ ಎಲ್ಲ ನಾವು ಏರ್ಪೋರ್ಟಲ್ಲೇ ಮುಗಿಸ್ಕೊಂಡು ಬಂದ್ವಿ. ಸೊ ನಮ್ಮ 6 ಜನದಿಂದ 2 ಸಿಮ್ ತೊಗೊಂಡಿದ್ದೀವಿ. ಆ್ಯಂಡ್ ಎಷ್ಟು ಎಕ್ಸ್ಚೇಂಜ್ ಮಾಡಿದ್ವಿ ಏನು ಅನ್ನೋ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರಾಜ ಅವರು ಕೊಡ್ತಾರೆ. ಓವರ್ ಟು ರಾಜ. ಸೊ ಫಸ್ಟ್ ಆಫ್ ಆಲ್ ನಾವು USD ಕನ್ವರ್ಟ್ ಮಾಡ್ಕೊಂಬಂದಿದ್ವಿ. ಸೊ ಆಲ್ಮೋಸ್ಟ್ 15,000 ಕನ್ವರ್ಟ್ ಮಾಡಿದ್ದಕ್ಕೆ $160 ಬಂದಿತ್ತು. ಇಲ್ಲಿ ಆ್ಯಕ್ಚುಲಿ ಅಲ್ಮಾಟಿಯಲ್ಲಿ ನಿಮಗೆ USD ಕನ್ವರ್ಷನ್ ರೇಟು $515 ಇದೆ ಪರ್ $. ಅದೇ ಇಂಡಿಯನ್ ಕರೆನ್ಸಿ ಆದರೆ ಕೆಲವು ಎಕ್ಸ್ಚೇಂಜ್ ಸೆಂಟ್ರಲ್ಲಿ 4.7 ಇದೆ, ಕೆಲವಲ್ಲಿ 4.5 ಇದೆ. ನಾವು $. ಕನ್ವರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನಮಗೊಂದು 6,000 to 7,000 ಟೆಂಗೆ ಅಂದರೆ ಕಜಕಿಸ್ತಾನ್ ಮನಿಯಲ್ಲಿ ಸ್ವಲ್ಪ ಸೇವಿಂಗ್ ಆಯ್ತು ಅಷ್ಟೇ. ಸೊ ಈಗ 4X ಕಾರ್ಡ್ ಇತ್ತು ಮತ್ತು ನಿಮ್ಮದಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇದೆ ಅಂದರೆ ಸೊ ಚಾರ್ಜಸ್ ಇಟ್ ವಿಲ್ ಬಿ ಆ್ಯಸ್ ಪರ್ ದಿ ಬ್ಯಾಂಕ್ಸ್. ಸೊ ಕೆಲವು ಕಾರ್ಡ್ಸ್ ಇದೆ 4X ಕಾರ್ಡು, ಸೊ 0% ಚಾರ್ಜಸ್ ಇದೆ. ಸೊ ಆ ಕಾರ್ಡ್ಸ್ ಯೂಸ್ ಮಾಡಿದ್ರೆ ಕನ್ವರ್ಷನ್ ರೇಟ್ ಸ್ವಲ್ಪ ಚೆನ್ನಾಗಿದೆ. ಸೊ ಬೆಟರ್ 5.6, 5.7 ರೂಪೀಸ್ವರೆಗೂ ಇದೆ. ಸೊ ನಾವು ಬಂದಾಗ ಆ್ಯಕ್ಚುಲಿ ಏನು ಅಂದರೆ ನೀವು ಕನ್ವರ್ಟ್ ಮಾಡಿಕೊಂಡು ಬರೋಕ್ಕಾಗಲ್ಲ. ಇಂಡಿಯಾದಲ್ಲಿ ಈ ಟೆಂಗೆ ಸಿಗೋದು ತುಂಬ ಕಷ್ಟ. ಸೊ ನೀವು ಈ ಕರೆನ್ಸಿ ಅಲ್ಲಿ ಇಂಡಿಯಾದಲ್ಲಿ ಸಿಗ್ತಾಯಿಲ್ಲ, ಎಲ್ಲೂ ಸಿಗ್ತಾಯಿಲ್ಲ. ನಾವು ತುಂಬ ಕಡೆ ಚೆಕ್ ಮಾಡಿದ್ವಿ. ಬಟ್ ನೀವು $. ಕನ್ವರ್ಟ್ ಮಾಡ್ಕೊಂಡು ಬಂದ್ರಿ ಅಂದರೆ ಸೊ ಇಲ್ಲಿ ಬಂದು ನೀವು ಕನ್ವರ್ಷನ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮ್ಮ $. ವ್ಯಾಲ್ಯೂ ಜಾಸ್ತಿ ಇದೆ, ಡಿನಾಮಿನೇಷನ್ಸ್ 50, 100 ಆ ಥರ ಇತ್ತು ಅಂದರೆ ಸ್ವಲ್ಪ ಬೆಟರ್ ರೇಟ್ ಸಿಗುತ್ತೆ ಅಷ್ಟೇ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ನೀವು USD ಕನ್ವರ್ಟ್ ಮಾಡ್ಕೊಂಬಂದರೆ. ಸೊ ಇಟ್ಸ್ ಅ ಗ್ಲೋಬಲ್ ಮನಿ ಅಲ್ಲ. ಸೊ ನೀವು USD ಕನ್ವರ್ಟ್ ಮಾಡ್ಕೊಂಬಂದ್ರಿ ಅಂದರೆ ನಿಮಗೆ ಬೆಟರ್ ರೇಟ್ ಆಫ್ ಎಕ್ಸ್ಚೇಂಜ್ ಸಿಗುತ್ತೆ. ಪೌಂಡ್ಸ್ಗೂ ಇದೆ. ಸೊ ಈ ಸಿಮ್ದು ನಿಮಗಿಲ್ಲಿ ಇಟ್ ಡಿಪೆಂಡ್ಸ್. ನಿಮ್ಮದು ಇಲ್ಲಿ ಒಂದು 4-5 ನೆಟ್ವರ್ಕ್ ಇದೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾವು ತೊಗೊಂಡಿದ್ದು 6,000 ಟೆಂಗೆ B-ಲೈನ್ ಅಂತ. ಸೊ ಅನ್ಲಿಮಿಟೆಡ್ 5G ಆ್ಯಂಡ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದೆಯಲ್ಲ ಅದನ್ನು ಯೂಟಿಲೈಸ್ ಮಾಡ್ಕೊಬೋದು. ಬಟ್ ಕಾಲಿಂಗ್ ಅಂತ ಬಂದಾಗ ಯು ವಿಲ್ ಹ್ಯಾವ್ ಅನ್ಲಿಮಿಟೆಡ್ ಕಾಲ್ಸ್. ಬಟ್ ಇಂಟರ್ನೆಟ್ ಅಂತ ಬಂದಾಗ 40 GB ನೀವು ಯೂಸ್ ಮಾಡ್ಬೋದು. ಅನ್ಲಿಮಿಟೆಡ್ ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯಾವುದಾದಿದೆ, ವಾಟ್ಸಪ್ಪು, ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟ್ ಇವೆಲ್ಲ ನೀವು ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು. ನಾವು ತೊಗೊಂಡಿದ್ದೀವಿ. ಸೊ ತೊಗೊಂಡು ಯೂಸ್ ಮಾಡಿ ಸೊ ಹೆಂಗಿದು ನೆಟ್ವರ್ಕ್ ಕವರೇಜ್ ಹೆಂಗಿದೆ, ಸೊ ಇನ್ ಕೇಸ್ ಏನಾದ್ರು ಇಶ್ಯೂ ಆದರೆ ಕಸ್ಟಮರ್ ಸರ್ವಿಸ್ ಹೆಂಗಿದೆ ಅಂತ ಚೆಕ್ ಮಾಡಿ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಓವರ್ ಟು ಯು ಸ್ವಾತಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಬಂದಿರೋದು 9th of December. ನೆನ್ನೆ ಫುಲ್ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ಇವತ್ತು 10th December ನಮ್ಮ ಎಂಗೇಜ್ಮೆಂಟ್ 2nd year ಆ್ಯನಿವರ್ಸರಿ ಇವತ್ತು. ಆ್ಯಂಡ್ ಅದನ್ನು ಇವತ್ತು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಕಜಕಿಸ್ತಾನ್ಗೆ ಬಂದಂಗೆ ಆಯಿತು. ಸೊ ನಾವು ಮಾಮೂಲಿ ನಮ್ಮ ವಾಯ್ನಾಡ್ ನಮ್ನೆಲ್ಲ ಪ್ಲಾನ್ ಮಾಡಿ ಇದೇ ಡೇಟ್ಸ್ ಕರ್ಕೊಂಡ್ ಬಂದಿದ್ದಾಳೆ. ನಮ್ಗೆ ನೆನ್ನೆ ರಿಯಲೈಸ್ ಆಯ್ತು. ಕರ್ಕೊಂಡ್ ಬಂದ್ಮೇಲೆ ಗೊತ್ತಾಗಿರೋದು ನಮಗೆ. ವಾಯ್ನಾಡು ಹಂಗೆ ಮಾಡಿದ್ರು, ಫಸ್ಟ್ ಇಯರ್ ಆನಿವರ್ಸರಿ ಅಂತ ಕರ್ಕೊಂಡು ಹೋದ್ರು. ಹೋಗೋಣ, ಇದೇ ವೀಕೆಂಡ್ ಹೋಗೋಣ ಅಂತ. ಇದು ವೀಕ್ ಡೇ, ಟ್ಯೂಸ್ಡೇ ಮಿಡ್ ವೀಕ್ ಇಲ್ಲ, ಅದೆಲ್ಲ ನಾವು ಹಂಗೆ ಕೋಇನ್ಸಿಡೆನ್ಸ್ ಆಗಿ ಸಿಂಕ್ ಆಯ್ತು. ಸೊ ಮತ್ತೆ ನಮ್ಮ ಇದೇ ವಾಯ್ನಾಡ್ ಗ್ರೂಪ್ ಇವತ್ತು ಎಲ್ಲಕ್ಕೆ ಬಂದಿದ್ದೀವಿ? ಸೊ ನೆನ್ನೆ ಈ ಜೋಶಲ್ಲಿ ನಾವು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಇವತ್ತು ಸೊ ಇವತ್ತು ಡೇ 1 ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಎಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ. ನಮ್ಮ ಔಟ್ಫಿಟ್ಸ್ ಕೂಡ ತೋರಿಸ್ತೀವಿ. ನಾವು ಹುಡುಗಿರು ಕ್ಯೂಟ್ ಆಗಿ ರೆಡಿ ಆಗಿದ್ದೀವಿ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಗೋ. ನಾವು ಕ್ಯೂಟ್ ಆಗಿ ರೆಡಿ ಆಗಿದ್ದೀವಿ. ಎಸ್, ಈ 3 ಜನ ಹುಡುಗರು ಒಂದೇ ತರ ಹಾಕೊಂಡಿದ್ದಾರೆ. ವೆಯ್ಟ್, ಹೆಡ್ಸೆಟ್ ಸರಿ ಮಾಡ್ಕೋಬೇಕು.
ನಾನು ಹಾಕೊಂಡಿಲ್ಲ ಸೊ 3 ಜನನು ಬರ್ನ್ ಟೋಸ್ಟ್ಗೆ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ ಒಂದೇ ತರ ಥ್ರಿಲ್ಲಿಂಗ್ ಮಾಡ್ಕೋಬೇಕು ಅಂತ. ಸೊ ಬನ್ನಿ ಹೋಗೋಣ, ಇವತ್ತು ಡೇ 1 ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಇದು ಕಟ್ಟಾಗಿದೆ. ಚಿಟ್ಟು ಲಿಸನ್ ಚಿಟ್ಟು ಸಾಕ್ಸ್ ಹಾಕೊಂಡ್ರು ಇಟ್ ಕಮ್ಮ. ನೀನು ಸಾಕ್ಸ್ ಹಾಕೊಂಡು ಅದ್ರ ಮೇಲೆ ಇದು ಹಾಕೋ ಪ್ಯಾಂಟ್. ಅಲ್ಲಪ್ಪ ಸ್ಟಾಕಿಂಗ್ಸ್ ಮೇಲೆ ಸಾಕ್ಸ್ ಹಾಕೊಂಡು ಬೂಟ್ಸ್ ಹಾಕೊಂಡ್ರೆ ಮಗಳಿಗೆ ಕಮ್ಮಿ ಆಗುತ್ತೆ. ಮಗಳಿಗೆ ಜುಟ್ಟಿಲ್ಲ ಅದಕ್ಕೆ ಇಲ್ಲ ಜುಟ್ಟು ಹಾಕೋತಾವೆ. ಈ ಮರ ಅಲ್ಲಾಡ್ಸಿದ್ರೆ ಹೆಂಗ್ ಬೀಳಬಾರ್ದು. ಈ ಮರ ಅಲ್ಲಾಡ್ಸಿದ್ರೆ ಹಾ ಹೌದಾ? ರೆಕಾರ್ಡ್ ಆಯ್ತಾ? ನಾವು ಹೋಗೋಣ ಕಣೋ, ಹೆಂಗಿರುತ್ತೆ ನೋಡೋಣ. ಸೊ ಬನ್ನಿ, ನಾವು Airbnb ಇಂದ ಇವಾಗ ಯಾವ್ದಾದ್ರು ಪ್ಲೇಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವು ಇರೋ ಪ್ಲೇಸ್ ಹತ್ರನೇ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೋ. ನಾವು ಫಸ್ಟ್ ಟೈಮ್ ಈ ಥರ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಆ್ಯಂಡ್ ಇಟ್ ಇಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ನಾವು Airbnb ಇಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಎಲ್ಲರೂ ಬರ್ತಾ ಇದ್ದಾರೆ, ಅವರು ಎಲ್ಲ ತೋರಿಸು. ಎಲ್ಲ ಬೆಚ್ಚಗಿದ್ದೀವಿ, ಗುಬ್ಬಿನೂ ಬೆಚ್ಚಗೆ ರೆಡಿ ಆಗಿಬಿಟ್ಟಿದ್ದಾಳೆ. ನಾನು ಒಂದ್ಸತಿ ಅದಕ್ಕೆ ಜಾರುಬಂಡಿ ಆಡ್ಬೇಕು ಅನಿಸ್ತಿದೆ, ಆಡೋಣ ಬನ್ನಿ ಗೈಸ್. ಸೊ ಬೆಳಗ್ಗೆ ಎಲ್ಲ ಪುಳಿಯೋಗರೆ ತಿನ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ. ಮನೆಯಿಂದ ಪುಳಿಯೋಗರೆ ಗೊಜ್ಜು ತಂದಿದ್ವಿ. ಹಾಂ ಚೆನ್ನಾಗಿ. ಚಿಟ್ಟು ವೆನ್ಸ್ಡೇಲಿ ಅವಳು ರೆಡಿ ಆಗ್ತಾಳಲ್ಲ, ಏನಿಲ್ಲ ಅವಳ ಹೆಸರೇನೋ ಇತ್ತಲ್ಲ ಅದರಲ್ಲಿ, ಆ್ಯಡಮ್ಸ್. ಹಂಗೆ ಕಾಣಿಸ್ತಿದ್ದಾಳೆ. ಬನ್ನಿ ಹೋಗೋಣ. ವಾವ್ ಮೈ ಗಾಡ್, ಸ್ನೋ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕ್ರಿಸ್ಮಸ್ಗೆ ಎಷ್ಟು ಚೆನ್ನಾಗಿ, ನಾವು ಒಳ್ಳೆ ಟೈಮಲ್ಲಿ ಬಂದಿದ್ದೀವಲ್ಲ, ಸಕ್ಕದಾಗಿದೆ. ಹೌದು, ನೆಕ್ಸ್ಟ್ ಲೆವೆಲ್ ಚಳಿ. ಯಾವುದು ಚೆನ್ನಾಗಿದೆ. ಎಷ್ಟು ಇದೆ ನೋಡಿ. ಸೊ ನಾವಿವಾಗ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ, ಕೆಥಡ್ರಲ್ ಚರ್ಚ್ಗೆ ಹೋಗೋದಕ್ಕೆ ಅಂತ. ಈ ಲೊಕೇಶನ್ನೇ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸ್ಪಾಟು. ನಾವಿಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡ್ವಿ. ನೋಡಿ ಆ ಥರ ತುಂಬಾ ಚೆನ್ನಾಗಿದೆ. ಸ್ನೋ ಫ್ರೆಶ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಫುಲ್ ಫ್ರೆಶ್ ಸ್ನೋ. ಥಂಡಿ ಫೇಸ್ ಹೊಡಿತಾ ಇದೆ. ಇಲ್ಲಿರೋ ಜನ ಎಷ್ಟು ಪ್ಯಾಕ್ಡ್ ಆಗಿದ್ದಾರೆ ಅಂದರೆ ಈ ಚಳಿಗೆ ಅಷ್ಟು ಪ್ಯಾಕ್ ನೆಸೆಸರಿ ಇದೆ. ನಮಗೆ ನಾವು ಸ್ವಲ್ಪ ಅಷ್ಟು ಪ್ಯಾಕ್ಡ್ ಆಗಿಲ್ಲ, ಬಟ್ ಚಳಿನ ಬೇರ್ ಮಾಡೋಷ್ಟಿದೆ. ನಮ್ಮ ಮೂಗು ನೋಡಿದ್ರೆ ಗೊತ್ತಾಗ್ಬೋದು ನೋಡಿ, ಫುಲ್ ಥಂಡಿ ಹೊಡಿತಾ ಇದೆ. ಯಾವಾಗ ಮಾಡಬೇಕು? ಫಸ್ಟ್ ಡೇ ನಾವು ಮೆಟ್ರೋ ಸ್ಟೇಷನಲ್ಲಿ ಸೈರನ್, ನಾವಿದ್ದದ್ದು Airbnb ಹತ್ರ ಇದ್ದಿದ್ದು ಮೆಟ್ರೋ ಸ್ಟಾಪ್ ಸೈರನ್ ಅಂತ. ಅದರಿಂದ ಕೆಥಡ್ರಲ್ ಚರ್ಚ್ ಸ್ಟಾಪ್ ಜೆಬೆಕ್ಸಾಲಿ ಸ್ಟ್ರೀಟ್ಗೆ ಮೆಟ್ರೋ ಆಪ್ಟ್ ಮಾಡ್ಕೊಂಡ್ವಿ ನಾವು ಕಮ್ಯೂಟ್ ಮಾಡೋದಕ್ಕೆ. ಸೊ ಮೆಟ್ರೋ ಸ್ಟೇಷನಿಂದ ಸ್ಟೇಷನಲ್ಲಿ ಇದ್ದೀವಿ. ಮ್ಯಾಮ್ ನಮ್ಮ ಸ್ಟಾಪ್ ಯಾವುದು? ಓಕೆ ಓಕೆ ಹಾಂ. ಪರ್ ಪರ್ಸನ್ಗೆ 120 ಟೆಂಗೆ ಚಾರ್ಜ್ ಮಾಡಿದ್ರು. ಅಲ್ಲ ಚರ್ಚ್ ಇಲ್ಲಿಂದ ಎಷ್ಟು ದೂರ? 8.1 ಕಿಲೋಮೀಟರ್. 8.1 ಕಿಲೋಮೀಟರ್. ನಾವು ಮೆಟ್ರೋ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸ್ಟಾಪಲ್ಲಿ ಇಳ್ಕೊಂಡ್ವಿ ಇವಾಗ.
ಲಿಫ್ಟ್ ನೋಡಿ ಎಷ್ಟು ಎಸ್ಕಲೇಟರ್ ಎಷ್ಟು ಉದ್ದ ಇದೆ. ಓ ಮೈ ಗುಡ್ನೆಸ್. ಬನ್ನಿ ಹೋಗೋಣ. ಚಿಟ್ಟು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾಳೆ, ಹೇಳವ. ಇಲ್ಲಿ ಎಸ್ಕಿಲೇಟರ್ಸ್ ಅಲ್ಲೆಲ್ಲ ನಿಂತ್ಕೊಳ್ಳೋದಿದ್ರೆ ರೈಟ್ ಸೈಡಲ್ಲಿ ನಿಂತ್ಕೋಬೇಕು, ಫಾಸ್ಟಾಗಿ ವಾಕ್ ಮಾಡೋರಿದ್ರೆ ಲೆಫ್ಟ್ ಸೈಡಲ್ಲಿ ವಾಕ್ ಮಾಡಬೇಕು. ಓಕೆ. ಗುಡ್ಡಪ್ಪ ಎಷ್ಟು ಕ್ಯೂಟ್ ಗೈಸ್. ನಾವು ಮೆಟ್ರೋಲ್ ಬಂದ್ವಿ ಇವಾಗ. ಎಲ್ಲರೂ ಸಟಲ್ ಆಗಿರೋ ಕಲರ್ ಜಾಕೆಟ್ಸ್ ಹಾಕೊಂಡಿದ್ದಾರೆ, ಇದರ್ ಬ್ಲ್ಯಾಕ್ ಅಥವಾ ಬೇಜ್ ಕಲರ್, ವೈಟ್ ಆ ಥರದ್ದು. ನಾವೇ ಕಲರ್ 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 ಜಾಕೆಟ್ಸು. ಬಟ್ ನಾನು ಮೆಟ್ರೋಲ್ ವಿಡಿಯೋ ಮಾಡಲಿಲ್ಲ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ಅಂದ್ಬಿಟ್ಟು. ಆ್ಯಂಡ್ ಅವ್ರ ಮಧ್ಯೆ ಚಿಟ್ಟು ಅವಳು ಅವ್ರ ಥರನೇ ಕಾಣಿಸ್ತಿದ್ದಿದ್ದು ಅಷ್ಟೇ. ನಾವೆಲ್ಲ ಲಿಟ್ರಲಿ ಕಲರ್ 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 ಜಾಕೆಟು. ಆಮೇಲೆ ಯಾರು ಮಾತಾಡ್ತಿಲ್ಲ ಮೆಟ್ರೋಲಿ, ಫುಲ್ ಕ್ವೈಟ್ ಆಗಿದೆ. ನಾವು ಅಯ್ಯೋ ಯಾಕೆ ಯಾರು ಮಾತಾಡ್ತಿಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ, ಸೈಲೆಂಟಾಗೇ ಬಂದ್ವಿ. ಫುಲ್ ಕ್ವೈಟ್ ಆಗಿದ್ರು ಇಲ್ಲೇ ಜನ. ನೋಡಿ ಸ್ನೋನ ಬಂದ್ಬಿಟ್ಟು ಹಿಂಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಈ ಥರ. ನೋಡಿ ಕ್ಲೀನ್ ಆಗುತ್ತೆ. ನೋಡಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ಚರ್ಚು ನೋಡಿ ಎಷ್ಟು ಸ್ನೋ ಇದೆ ಚರ್ಚಿನಿಂದ. ಸಕ್ಕತ್ತಾಗಿದೆ ವ್ಯೂ. ರೀಲ್ಸ್ ಇದೆಯಲ್ಲ ಅದನ್ನ ಮಾಡಬೇಕು. ಪಾಪ್ ಕಚ್ಚತ್ರನೇ ಇದೀವಿ, ಇನ್ನ ಫೋಟೋಸ್ ತಕ್ಕೋತಾನೆ ಇದೀವಿ. ನೋಡಿ ಹೇಗಿದೆ ಫುಲ್ ಸ್ನೋ. ಎಷ್ಟು ಚಳಿ ಇದೆ ಅಂದರೆ ನಮಗೆ ನಾಳೆಯಿಂದ ಭಯ ಆಗ್ತಾ ಇದೆ, ಅಷ್ಟು ಚಳಿ. ಎಷ್ಟು ಪಾರಿವಾಳಗಳು, ಗುಂಡು ಗುಂಡುಕಿದಾವೆ ಇಲ್ಲಿರೋ ಪಾರಿವಾಳಗಳು. ಸೊ ಗೈಸ್, ನಾವು ಇವಾಗ ಚರ್ಚಿನಲ್ಲಿ ಇಲ್ಲೆಲ್ಲ ತಿರುಗಾಡಿ ಒಂದಿಷ್ಟು ಫೋಟೋಸ್ ತಗೊಂಡು ಲೈಟಾಗಿ ಏನಾದ್ರು ತಿನ್ನೋಣ ಅಂತ KFC ಇದೆ, KFC ಹತ್ರ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ. ವಿ ಆರ್ ನಾಟ್ ರೆಡಿ ಫಾರ್ ದಿಸ್ ವೆದರ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾವು ಹಾಕಿರೋ ಔಟ್ಫಿಟ್ಸ್ ನಿಜವಾಗ್ಲೂ ನಮ್ಗೆ ವಾರ್ಮ್ ಆಗ್ತಿಲ್ಲ. ಇಲ್ಲಿ ಬರೋರಿದ್ರೆ ಮಲ್ಟಿಪಲ್ ಲೇಯರ್ಸ್ನ ಹಾಕೊಳ್ಳೋ ಥರ ಔಟ್ಫಿಟ್ಸ್ನ ಕ್ಯಾರಿ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಫ್ರೀಸ್ ಆಗ್ತಿದೆ, ಕೈ ಕಾಲೆಲ್ಲ ಮೂಗ್ ಲೀಕ್ ಆಗ್ತಾ ಇರೋದು ಗೊತ್ತಾಗ್ತಿಲ್ಲ, ಅಷ್ಟು ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ. ಫಸ್ಟ್ ಡೇ ನಮಗೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ವಾಪಸ್ ರೂಮ್ಗೆ ಹೋಗ್ತೀವಿ. ಬಿಕಾಸ್ ಪಾಪುಗೂ ತುಂಬ ಫ್ರೀಸ್ ಆಗ್ತಿರೋದ್ರಿಂದ ಕಷ್ಟ ಆಗ್ತಿದೆ. ದ ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್. ತುಂಬ ಡ್ರೀಮಿ ಆಗಿದೆ, ತುಂಬ ಚೆನ್ನಾಗಿದೆ. ನಾವು ವಾಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಕ್ಯಾಮ್ರಾಲಿ ಐ ಡೋಂಟ್ ಥಿಂಕ್ ಇಟ್ ಇಸ್ ಗಿವಿಂಗ್ ದ ಜಸ್ಟಿಫಿಕೇಶನ್ ಫಾರ್ ದ ವೆದರ್ ಆ್ಯಂಡ್ ದ ಫೀಲಿಂಗ್ ದಟ್ ವಿ ಆರ್ ಸೀಯಿಂಗ್ ರೈಟ್ ನೌ. ಚೆನ್ನಾಗಿದೆ. ಆ್ಯಂಡ್ ನನ್ನ ನಾಲ್ಗೆ ಕೂಡ ಇಷ್ಟ ಆಗ್ತಾ ಇಲ್ಲ ಮಾತಾಡೋದಕ್ಕೆ, ಅಷ್ಟು ಫ್ರೀಸ್ ಆಗಿಬಿಟ್ಟಿದ್ದೀವಿ. ಸಾಕು ಗೈಸ್, ಟೈಮ್ ಇನ್ನು 5:20. ನಮ್ಗೆ ಒಂಥರ ಅದು ಮಧ್ಯಾಹ್ನನೇ ಆಬ್ವಿಯಸ್ಲಿ. ಇಲ್ಲಿ ಆಲೆ ಕತ್ಲಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಗ್ರೀನ್ ಪಾರ್ಕ್ ಇದೆ ಹತ್ತಿರದಲ್ಲಿ, ಹೆಂಗಿದ್ರು ಹತ್ರ ಇದೀವಲ್ಲ, ಹೋಗ್ಬೇಡ ಅಂತ ಹೋಗ್ತಾ ಇದೀವಿ. ಎಕ್ಸ್ಟ್ರೀಮ್ ಚಳಿ. ಎಷ್ಟಿದೆ ವೆದರಲ್ಲಿ? -5 ನೋಡಿ. ಸೊ ಇಲ್ಲಿ ನಾವು ಕೆಥಡ್ರಲ್ ಚರ್ಚ್ ಸ್ಟ್ರೀಟ್ ಹತ್ರ ಇದ್ದೀವಿ. ಇಲ್ಲಿಂದ ಗ್ರೀನ್ ಪಾರ್ಕ್ ಒಂದು 500 ಮೀಟರ್ಸ್ ಅಷ್ಟೇ. ಗ್ರೀನ್ ಬಜಾರ್. ಸೊ ಇಲ್ಲೇ ಸ್ಟೋರ್, ಯಾವುದೋ ಒಂದು ಸ್ಟೋರ್ ಕಾಣಿಸ್ತು. ಸ್ಟೋರ್ ಅನ್ನೋದಕ್ಕಿಂತ ಒಂದು ಕಾಂಪ್ಲೆಕ್ಸ್ ಥರ ಇದೆ.
ಇಲ್ಲಿ ಬಂದಿದ್ದೀವಿ. ಎಷ್ಟೊಂದು ವೆರೈಟಿ ಆಫ್ ಚೆನ್ನಾಗಿದೆ. ಸ್ವೆಟರ್ಸ್ ಇದೆ. ಇಲ್ಲಿ ತುಂಬಾನೇ ವೆರೈಟಿ ಆಗಿರೋ ಔಟ್ಫಿಟ್ಸ್, ಜಾಕೆಟ್ಸ್, ವಿಂಟರ್ ಜಾಕೆಟ್ಸ್, ಕ್ಯಾಪ್ಸ್, ಗ್ಲೌಸ್ ಎಲ್ಲ ಇತ್ತು. ಆ್ಯಂಡ್ ಪ್ರೈಸ್ ಸ್ವಲ್ಪ ಕಮ್ಮಿ ಅಂತನೂ ಇಲ್ಲ, ತುಂಬ ಜಾಸ್ತಿ ಅಂತನೂ ಇಲ್ಲ, ಮೀಡಿಯಮ್ ಅಂತ ಹೇಳ್ಬೋದು. ಈ ಜಾಕೆಟ್ಸ್ ಎಲ್ಲ 2000 ಇಂಡಿಯನ್ ರುಪೀಸಲ್ಲಿ 2500 ರೇಟಲ್ಲಿ ಇತ್ತು. ಕ್ಯೂಟ್ ಆಗಿರೋ ಡ್ರೆಸ್ಸಸ್ ಇದೆ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಟಿಬೆಟ್ ಮಾಲ್ ಇದೆ ನೋಡಿ, ಸ್ವಲ್ಪ ಅದೇ ವೈಬ್ಸ್ ಕೊಡ್ತಾ ಇದೆ. ಗ್ರೀನ್ ಬಜಾರ್ ಎಂಟರ್ ಆಗ್ತಾ ಇದೀವಿ. ಆ್ಯಕ್ಚುಲಿ ಇದು ಬೇಸ್ಮೆಂಟಲ್ಲಿದೆ. ನಮಗೆ ವೆಜಿಟೇಬಲ್ಸ್ ಬೇಕಿತ್ತು ಮನೇಲಿ ಕುಕ್ ಮಾಡೋದಕ್ಕೆ ಅಂತ ಈ ಮಾರ್ಕೆಟ್ಗೆ ಹೋಗಿದ್ವಿ. ಬಟ್ ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗ್ಬಿಟ್ಟಿದ್ವಿ. ಮೋಸ್ಟ್ ಆಫ್ ದ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಒಂದೆರಡು ಹೋಗ್ಬರೋಣ. ನಾವಿಲ್ಲಿ ಆನಿಯನ್ ತಗೋತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಪ್ರೈಸ್ ಎಷ್ಟು ಗೊತ್ತಿಲ್ಲ. 100 80-90 ಎಷ್ಟಾಗುತ್ತೆ? 50 ಅಂತೆ. 500 ಒಂದಕ್ಕೆ ಎಲ್ಲಿದೆ ರೆಡ್ ಚಿಲ್ಲಿ? ಬೇಡ, ಚಿಲ್ಲಿ ಪೌಡರ್. Turkmenistan. Yeah. ಸೊ ಟೊಮೆಟೊಗೆ 1000 ಟೆಂಗೆ. 1000 ಟೆಂಗೆ ಅಂದರೆ INR ಎಷ್ಟು? 30. ಬೇಡ ಬೇಡ ಬೇಡ. ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಇದೆ. ಬಟ್ ನಾವು ಕ್ಲೋಸಿಂಗ್ ಟೈಮಿಗೆ ಬಂದುಬಿಡ್ತೀವಿ. ಸೊ ಯಾವುದು ಅಷ್ಟು ಆಪ್ಷನ್ ಸಿಗ್ತಾ ಇಲ್ಲ ನಮಗೆ. ನೋಡಿ ಕ್ಯಾಬೇಜ್ ಎಷ್ಟು ದಪ್ಪ ಇದೆ ಯಪ್ಪ. ಇಲ್ಲೊಂದು ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ಅನ್ಸುತ್ತೆ, ನೋಡ್ಬೇಕು. ಇದೇ ಕಾಣ, ಇನ್ನು ಕಾಮನ್ ಸೆನ್ಸ್ ಇಲ್ವಾ? ನಾವು ವಿಡಿಯೋ ಮಾಡಬೇಕಿತ್ತು ಅದನ್ನು. ನೋಡಿ ಎಲ್ಲ ಥರ ಟೋಪಿ, ಹೂವಲ್ಲ. ಈಗ ಹೋಗ್ತಾ ನಾವು ಬರ್ತಾ ಇದೇ ರೂಟಲ್ಲಿ ಬರ್ತೀವಲ್ಲ. ಪ್ಯಾಂಟ್ ಅಲ್ವಾ? ಅಲ್ಲ, ಬೇಬಿ ಕ್ಯಾಪ್. ನೋ Baby, вот это хорошо. baby. This one baby cap. No. Was snow proof. This is snow proof. Вот это возьмите. Oh, aha. Это вот сюда, дай-ка. Aha. Baby shoes, no? No, no. This shoes, lady shoes. Closest time almost. Sir, you can just ಡಿಸ್ಪ್ಲೇಗೆ ಹಾಕಿಲ್ಲ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾ ಅಲ್ಲದೆ ಬರೀ ಹಾಗೆ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೀಟ್ ಮಾತ್ರ ಸಕ್ಕತ್ತಾಗಿದೆ. ಪ್ಲೇಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ವಿ ಪರ್ಸ್ನಲಿ ಫೀಲ್ ಪೀಪಲ್ ಹಿಯರ್ ಆರ್ ವೆರಿ ರೂಡ್. ಜನ ಸ್ವಲ್ಪ ರೂಡು. ಆ್ಯಂಡ್ ನಾವು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡೋದು ಕಮ್ಮಿ ಮಾಡ್ತಿದ್ದೀವಿ. ಬಿಕಾಸ್ ಅವ್ರು ಕೇಳಿಸ್ಕೊಂಬಿಟ್ರೆ ಅಫೆಂಡ್ ಆಗಿಬಿಟ್ರೆ ಅಂದ್ಬಿಟ್ಟು ಅಚ್ಚ ಕನ್ನಡದಲ್ಲಿ ಮಾತಾಡ್ತಿದ್ದೀವಿ. ಬಟ್ ಜನ ಇಲ್ಲಿ ಸ್ವಲ್ಪ ಜಾಸ್ತಿ. ಹಾಂ, ನಾವು ಒಂದು ಗ್ಲೌಸ್ ತೊಗೊಂಡ್ವಿ, ಕ್ಯಾಶ್ ಕೊಡ್ತಾ ಇದ್ದೀವಿ. ಆ ಲೇಡಿ ಬಂದ್ಬಿಟ್ಟು ನಮ್ಮ ಕೈಯಿಂದ ಕಿತ್ಕೊಂಡ್ಬಿಟ್ರು. ಇಲ್ಲಿ ಅವ್ರು ತರಕ್ಕೆ ಹೋದ್ರ ಆ್ಯಂಡ್ ಒಂದು ಸ್ಮೈಲ್ ಇಲ್ಲ, ಏನಿಲ್ಲ. ಹೋಗೋಣ ಫೋಟೋ ಗ್ಲೌಸ್ ತರಕ್ಕೆ.
ಒಂದು ಸ್ಮೈಲ್ ಇಲ್ಲ, ಏನಿಲ್ಲ. ತುಂಬ ರೂಢಪ್ಪ. ಫಸ್ಟ್ ನಾವು ನಿನ್ನೆ ಏರ್ಪೋರ್ಟಿಂದನೇ ಜನ ಆ್ಯಕ್ಚುಲಿ ಅಲ್ಲಿ ಇಮಿಗ್ರೇಷನಿಂದನೇ ಯಾಕೆ ಇವ್ರು ಹಿಂಗಲ್ವಾ ಅಂತ ಅಂದ್ಕೊಂಡ್ವಿ, ಅವ್ರು ಮಾತ್ರ ಅಂದ್ಕೊಂಡ್ವಿ. ಬಟ್ ಎಲ್ಲರೂ ರೂಢೆ. ಎಷ್ಟು ಚಳಿ ಅಂದರೆ ನನಗೆ ಬಾಯೆಲ್ಲ ನಂಬಾಗ್ಬಿಟ್ಟಿದೆ. ಏನೋ ಅನಸ್ತೇಶಿಯ ಕೊಟ್ಟಿರೋ ಥರ ನಂಗೆ ಮೂವ್ ಮಾಡೋಕ್ಕೆ ಆಗ್ತಿಲ್ಲ. ಲಂಡನಲ್ಲಿ ಇದು ಬಂದು ಸ್ನೋ ಫ್ಲೇಕ್ ನೋಡಿಲ್ವಂತೆ. ನಾವು ಕಜಕಿಸ್ತಾನ್ಗೆ ಕರ್ಕೊಂಡ್ಬಂದ್ಬಿಟ್ಟು ಸ್ನೋ ಫ್ಲೇಕ್, ವಾವ್ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ. ಅಂದರೆ ಸ್ನೋ ಒಂದು ಶೇಪ್ ಇರುತ್ತೆ ನೋಡಿ, ಆ ಶೇಪ್ ಕರೆಕ್ಟಾಗಿ ಬೀಳ್ತಾ ಇದೆ ನಮ್ಮ ಮೇಲೆ. ಈ ಇಮೋಜಿ ಇರುತ್ತಲ್ಲ, ವಾಟ್ಸಾಪ್ ಇಮೋಜಿ, ಆ ಥರ. ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮತ್ತೆ ಅಲ್ಲಿಂದ ಮನೆಗೆ ಹೋಗ್ತೀವಿ. ಆಗ್ಲೇ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೆಂಗಿದ್ರು ಹತ್ತಿರ ಬಂದಿದ್ವಲ್ಲ, ಒಂದು ರೌಂಡ್ ಹೋಗಿ ಬರೋಣ. ಈ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಆ್ಯಂಡ್ ಸ್ನೋಫಾಲ್ ಇದ್ದಾಗ ಈ ಥರ ಗ್ಲೌಸಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಏನು ಬೇರೆ ಯಾವ ಥರ ಗ್ಲೌಸ್ ಬರುತ್ತೆ ಹೇಳು? ಸ್ನೋ ಗ್ಲೌಸೇ ಬರುತ್ತೆ. ಆ ಥರ ಹಾಕೊಂಡ್ರೆ ವಾಸಿ. ಇದು ಹಾಕೊಂಡ್ರೆ ಏನೂ ಯೂಸ್ ಇಲ್ಲ. ಲಿಟ್ರಲಿ ಕೈಯೆಲ್ಲ ಒಳಗಡೆ ಫ್ರೀಸ್ ಆಗ್ತಾ ಇದೆ, ಅಷ್ಟು ಚಳಿ ಆಗ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿ ಬೀಳುತ್ತೆ ಇದು ಸ್ನೋ ಫ್ಲೇಕು ಅಲ್ವಾ? ಅವ್ರಿಗೆ ನಿಜ ಕ್ಯಾಮ್ರಾ ನಿಜ ನೋಡಿಲ್ಲ, ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಇದು ಮೆಲ್ಲಗ್ ಬೀಳ್ತಿದೆ ಅಲ್ಲ ಸ್ನೋ, ಚಿಟರ್ ಚಿಟರ್ ಅಂತ. ಲಿಟ್ರಲಿ ಅದು ಇಮೋಜಿ ಬರುತ್ತಲ್ವಾ, ಸ್ಪೈಕಿ ಹಂಗೆ ಇದೆ, ಹಂಗೆ ಕಾಣಿಸ್ತಿದೆ. ಅದು ನಮ್ಮ ಮೇಲೆ ಹಂಗೆ ಬೀಳ್ತಿದೆ. ಇಟ್ ಇಸ್ ಇಲ್ಲಿ ಬಾಯ್ಲಿ ಕುಡಿಲಿ. ಯಾವುದು ಎಷ್ಟು ಚೆನ್ನಾಗಿ ಶೇಪ್ ಇದೆ ನೋಡು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಏ ವಾವ್, ಫೋಟೋ ತೆಗಿತೀನಿ ತಗೋ. ನಿನ್ನ ಫೋನಲ್ಲಿ ಕ್ಲಿಯರ್ ಆಗಿ ಬರುತ್ತೆ ನೋಡು. ವಿಡಿಯೋ ತಲೆ ಮೇಲೆಲ್ಲ ಅದೇ ಥರ ಸ್ನೋ ಬಿದ್ದಿದೆ. ಕ್ಯಾಮ್ರಾ ಇಲ್ಲ ನೋಡಿ. ವೆಯ್ಟ್ ಇಲ್ಲಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ನೋಡಿ. ಇಲ್ಲಿ ನೋಡಿ ಇದೇ ಶೇಪ್, ಸ್ನೋ ಶೇಪ್. ಇದು ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಫಸ್ಟ್ ಟೈಮ್ ಮಾಡಿದ ಚಿಟ್ಟು. ನಿಜವಾಗ್ಲೂ ನಾನು ನೋಟಿಸೇ ಮಾಡಿ ಫೋಕಸ್ ಆಗಿಲ್ಲ, ಯಾಕೋ ಇನ್ನು ಬ್ಲರ್ ಆಗಿದೆ. ದ ಲೆಫ್ಟ್ ನೋಡಿ ಎಷ್ಟು ಮೂಗುಗೇನೆ ಎಲ್ಲ ಬೆಳ್ಳಗೆ ಬಿಳಿಸ್ಕೊಂಡ್ಬಿಟ್ಟಿದೆ. ಅಷ್ಟು ಚಳಿ, -7 ಡಿಗ್ರಿ ಚಳಿ ಇದೆ ಗೈಸ್. ಯಪ್ಪ, ಮಕ್ಕಳನ್ನ ಕರ್ಕೊಂಡ್ಬಂದರೆ ತುಂಬ ಕಷ್ಟ. ಬಿಕಾಸ್ ನಮಗೆ ಚಳಿ ತಡೆಯೋಕ್ಕಾಗ್ತಿಲ್ಲ. ಮಕ್ಳು ಹೆಂಗೆ ಚಳಿ ತಡೀತಾರೆ, ಅದಕ್ಕೆ ಮಕ್ಳು ಕರ್ಕೊಂಡ್ಬಂದ್ರೆ ತುಂಬಾ. ನೋಡಿ ಇವಳು ಹೊರಗಡೆ ಎಲ್ಲ ಹತ್ಬಿಟ್ಟು ಮನೆಗೆ ಬಂದ ತಕ್ಷಣ ನಕ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅಂತ ಅದಕ್ಕರ್ಧ ನಾವು ಬೇಗ ಬಂದಿದ್ದೀವಿ ಮನೆಗೆ. ಅಷ್ಟನೇ ಬೇಕು ಇಟ್ಕೊಳಕ್ಕೆ. ನೋಡಿಲ್ಲ ಆಗ್ತಾರದ.